ಕರ್ಣನ ಸಾವಿನ ನಂತರ ಆತ ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಆತ ಮಾಡಿದ ದಾನಗಳಾದ ಚಿನ್ನ, ಬೆಳ್ಳಿ, ಧನ, ಹಣ ಎಲ್ಲದೂ ಇಮ್ಮಡಿಯಾಗ್ತಾ ಹೋಗುತ್ತೆ. ಆದರೆ ಅದ್ಯಾವುದು ಅನ್ನಕ್ಕೆ ಸಮ ಆಗೋದಿಲ್ಲ, ಆಹಾರಕ್ಕೆ ಅಲ್ವಾ. ಕರ್ಣ ಇಲ್ಲಿದ್ದಾಗ ಅನ್ನದಾನವನ್ನು ಒಂದು ಬಿಟ್ಟು ಇನ್ನೆಲ್ಲ ದಾನವನ್ನು ಸಹ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಸ್ವರ್ಗದಲ್ಲಿ ಅನ್ನ ಒಂದು ಮಾತ್ರ ಸಿಕ್ಕಿರೋದಿಲ್ಲ. ಎಲ್ಲ ದಾನಗಳಲ್ಲೂ ಶ್ರೇಷ್ಠ ದಾನ ಅನ್ನದಾನ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ತುಂಬ ದಿನಗಳ ನಂತರ ಹಸಿವನ್ನು ತಡೆಯೋದಕ್ಕೆ ಆಗದೆ ಕರ್ಣ ಯಮನಲ್ಲಿಗೆ ಹೋಗಿ ಇದನ್ನು ನಾನು ಸರಿಪಡಿಸ್ಕೋಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಒಪ್ಪಿದ ಯಮರಾಜ ಕರ್ಣನನ್ನ 14 ದಿನಗಳ ಕಾಲ ಭೂಲೋಕಕ್ಕೆ ಕಳಿಸ್ಕೊಡ್ತಾನೆ. ಹೀಗೆ ಭೂಲೋಕಕ್ಕೆ ಬಂದ ಕರ್ಣ ಅನ್ನದಾನವಷ್ಟೇ ಅಲ್ಲದೆ ತನ್ನ ಪಿತೃಗಳಿಗೆ ಶ್ರಾದ್ದ ವಿಧಿ ವಿಧಾನಗಳನ್ನ ಕೂಡ ಮಾಡ್ತಾನೆ. ಇವೆಲ್ಲವನ್ನು ಮುಗಿಸಿ ಆತ ಮತ್ತೆ ಸ್ವರ್ಗಲೋಕಕ್ಕೆ ಹೋದಾಗ ಅಲ್ಲಿ ಆತನಿಗೆ ಆಹಾರ ಸಿಗೋದಕ್ಕೆ ಶುರುವಾಗುತ್ತೆ. ಹೀಗೆ ಕರ್ಣ ಭೂಮಿಗೆ ಬಂದ ಆ 14 ದಿನದ ಅವಧಿಯೇ ಪಿತೃಪಕ್ಷದ ಸಮಯವಾಗಿರುತ್ತೆ. ಇನ್ನು ಮಹಾಲಯ